ನಮಸ್ತೆ, ಎಜೆ ನ್ಯೂಸ್ಗೆ ಸ್ವಾಗತ. ಪಂಚಾಯಿತಿ ಹೆಸರಲ್ಲಿ ಜಾತಿ ರಾಜಕೀಯ ಮಾಡುತ್ತಿರುವ ಪಿಡಿಒ ಮೇಲೆ ಕ್ರಮಕ್ಕೆ ಗ್ರಾಮಸ್ಥರಿಂದ ಆಗ್ರಹ. ರಾಮನಗೌಡನ ಜಾತಿ ಹಿಡಿದು ರಾಜಕೀಯ ಒತ್ತಡ ಮಣಿದು ಮತ್ತು ಗುಪ್ತ ರೀತಿಯಲ್ಲಿ ಲಂಚವನ್ನ ತಿಂದು ನೀಚ ಕೆಲಸವನ್ನ ಮಾಡ್ತಾ ಇದ್ದಾನೆ. ಗ್ರಾಮಕ್ಕೆ ಹೊಂದಿಕೊಂಡಿರುವ ಸರ್ವೆ ನಂಬರ್ 126 ಕ್ಷೇತ್ರ 3 ಎಕರೆ 18 ಗುಂಟೆ ಇದ್ದು, ಇದರ ಮೇಲೆ ಶಹಾಪುರ ಸಿವಿಲ್ ನ್ಯಾಯಾಲಯದಲ್ಲಿ ದಿನಾಂಕ 2014 ರಿಂದ ಸೆಪ್ಟೆಂಬರ್ 30, 2023 ತನಕ ಕೇಸ್ ನಡೆದು ಎಲ್ಲ ಆರ್ಡರ್ ನಮ್ಮ ಪರವಾಗಿದೆ. ಆದರೆ ನಮ್ಮ ಗ್ರಾಮ ಪಂಚಾಯಿತಿ ಹಿಡಿದು ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಅಧಿಕಾರಿಗಳು, ತಾಲೂಕು ಪಂಚಾಯತ್ ಅಧಿಕಾರಿಗಳು 2014 ರಿಂದ 2020 ತನಕ ದೂರು ಕೊಟ್ಟು ಕಾಪಿ ನಮ್ಮ ಬಳಿ ಇವೆ. ಇಷ್ಟೆಲ್ಲ ಇದ್ರೂ ಕೂಡ ಗ್ರಾಮದ ಅಧ್ಯಕ್ಷರು ಹಾಗೂ ಸದಸ್ಯರಿಗೂ ಒಂದು ಮಾತು ಕೇಳಿದೆ ಈ ನೀಚ ಕೆಲಸ ಕರ್ತವ್ಯ ದ್ರೋಹ ಎಸಗಿದ ರಾಮನಗೌಡ ಮೇಲೆ ತಕ್ಷಣ ಯಾರು ಒತ್ತಡಕ್ಕೆ ಮಣಿಯದೆ ಕ್ರಮ ತೆಗೆದುಕೊಂಡು ರಾಜು ಅಥವಾ ಗೊಬ್ಬಣ್ಣ ತಂದೆ ಗೋವಿಂದ ರೆಡ್ಡಿ ಅವರಿಗೂ ಕೂಡ ಇನ್ನೂ ಇತರ ಹೆಸರಿಗೂ ಮಾಡಿದ ನೋಂದಣಿ 9, 11ಗಳನ್ನು ತಕ್ಷಣ ರದ್ದುಗೊಳಿಸಬೇಕು. ನ್ಯಾಯಾಲಯದ ಆದೇಶಕ್ಕಿಂತ ಯಾರೂ ದೊಡ್ಡವರಲ್ಲ. ನಕಲಿ ಕಾಗದ ಪತ್ರ ಆ ಪಹಣಿಯಲ್ಲಿ ಇರುವಂತಹ 3 ಜನರ ಸಹಿ ಸಹಿತ ಇಲ್ಲದ ಈ ಮೇಲೆ ತಿಳಿಸಿದ ರಾಮನಗೌಡನ ತಕ್ಷಣವೇ ಕ್ರಮ ತೆಗೆದುಕೊಂಡು ಗ್ರಾಮ ಪಂಚಾಯಿತಿಯಲ್ಲಿ ಆದಂತಹ ನಕಲಿ ನೋಂದಣಿಯನ್ನು ತಕ್ಷಣವೇ ರದ್ದುಗೊಳಿಸಬೇಕು ಹಾಗೂ ಗ್ರಾಮ ಪಂಚಾಯಿತಿಯಲ್ಲಿ ನಡೀತಾ ಇರುವ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೂಲಿ ಕಾರ್ಮಿಕರನ್ನ ಉಪಯೋಗಿಸದೆ ಅನ್ಯಾಯ ಮಾಡ್ತಾ ಇದ್ದ ಸರ್ಕಾರದ ಆದೇಶದಂತೆ ಭಾರಿ ಅಕ್ರಮ ನಡೀತಾ ಇದ್ದು, ಇದರಲ್ಲಿ ಪಿಡಿಒ ಮತ್ತು ಜೆಇ ಇಬ್ಬರು ಸೇರಿ ಕೂಲಿ ಕಾರ್ಮಿಕರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಹೀಗಾಗಿ ಕೋಟಿ ಕಾರ್ಮಿಕರಿಗೆ ದುಡಿಯೋದಕ್ಕೆ ಕೆಲಸ ಇಲ್ಲದಂತಾಗಿ ಬೆಂಗಳೂರಿಗೆ ಮತ್ತು ಪಕ್ಕದ ರಾಜ್ಯಕ್ಕೆ ಕೂಲಿ ಹೋಗುವ ಪರಿಸ್ಥಿತಿ ಎದುರಾಗಿದ್ದು, ಆದಷ್ಟು ಬೇಗ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಿ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಬೇಕಾಗಿದೆ. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.